ಸ್ನೇಹಿತರೆ, ನಾನಿಲ್ಲೊಂದು ಡಯಾಗ್ರಾಮ್ ಅನ್ನು ಹಾಕಿದ್ದೀನಿ. ಇದು ಒಬ್ಬ ವ್ಯಕ್ತಿಯ ಫಿಸಿಕಲ್ ಬಾಡಿ ಹಾಗೂ ಇವು ಆ ವ್ಯಕ್ತಿಯ ಚಕ್ರಗಳು. ಇದು ಸಹಸ್ರಾರ, ಇದು ಆಜ್ಞಾ, ವಿಶುದ್ಧ, ಅನಾಹತ, ಮಣಿಪುರ, ಸ್ವಾಧಿಷ್ಠಾನ ಹಾಗೂ ಮೂಲಾಧಾರ. ಒಬ್ಬ ವ್ಯಕ್ತಿಯ ಸ್ಪಿರಿಚುವಲ್ ಬಾಡಿಯಲ್ಲಿರ್ತಕ್ಕಂತಹ 7 ಮುಖ್ಯವಾದಂತಹ ಚಕ್ರಗಳು ಹಾಗೂ ಇವು ಆತನ ಇತರೆ ಬಾಡೀಸ್. ಇದು ಫಿಸಿಕಲ್ ಬಾಡಿ ಆಯಿತು, ಇದು ಎಥೆರಿಕ್ ಬಾಡಿ, ಇಮೋಷನಲ್ ಬಾಡಿ, ಮೆಂಟಲ್ ಬಾಡಿ ಹಾಗೂ ಆಸ್ಟ್ರಲ್ ಬಾಡಿ. ಹೀಗೆ ಇನ್ನೂ ಇದೆ, ಬಟ್ ಇದನ್ನು ಒಟ್ಟಾರೆಯಾಗಿ ನಾವು ಆರಾ ಅಂತ ಕರಿತೀವಿ. ಸೊ ಇದು ಒಬ್ಬ ವ್ಯಕ್ತಿಯ ಸುತ್ತ ಇರುವಂತಹ ಆರಾ ಅಥವಾ ಪ್ರಭಾವಳಿ. ಇಲ್ಲಿ ಯೂನಿವರ್ಸ್ ಇದೆ. ಸೊ ಈ ಯೂನಿವರ್ಸಿಂದ ಎನರ್ಜಿ ಯಾವಾಗಲೂ ಕೂಡ ಫ್ಲೋ ಆಗ್ತಾನೇ ಇರುತ್ತೆ. ಯೂನಿವರ್ಸಿಂದ ಬರ್ತಕ್ಕಂತಹ ಎನರ್ಜಿ ಈ ವ್ಯಕ್ತಿಯ ಸಹಸ್ರಾರು ಚಕ್ರದಿಂದ ಹಾದು ಆತನ ಎಲ್ಲ ಚಕ್ರದ ಮೂಲಕ ಹಾಯ್ದು ಆತನ ಕಂಪ್ಲೀಟ್ ಬಾಡಿಯಲ್ಲಿ ಆ ಎನರ್ಜಿ ಫ್ಲೋ ಆಗುತ್ತೆ. ಸೊ ಎನರ್ಜಿ ಕಂಪ್ಲೀಟ್ ಬಾಡಿಯಲ್ಲಿ ಫ್ಲೋ ಆದಾಗ ಆ ವ್ಯಕ್ತಿ ಆರೋಗ್ಯವಾಗಿರ್ತಾನೆ. ಯಾವಾಗ ಯೂನಿವರ್ಸಿಂದ ಬರ್ತಕ್ಕಂತಹ ಎನರ್ಜಿ ಇಲ್ಲಿ ಚಕ್ರದಲ್ಲಿ ಯಾವುದಾದ್ರೂ ಒಂದು ಚಕ್ರದಲ್ಲಿ ಬ್ಲಾಕೇಜಸ್ ಇದ್ರೂ ಕೂಡ ಅದು ಕಂಪ್ಲೀಟ್ ಆಗಿ ಫ್ಲೋ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಯೂನಿವರ್ಸಿಂದ ಕಂಟಿನ್ಯೂ ಆಗಿ ಏನು ನಮಗೆ ಎನರ್ಜಿ ಸಿಗ್ತಾ ಇರುತ್ತೆ, ಆಗ ಈ ಆರಾದಲ್ಲಿ ಎಲ್ಲಾದರೂ ಡರ್ಟ್ ಇದ್ದರೆ ಅಥವಾ ಬ್ಲಾಕೇಜಸ್ ಇದ್ದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಆರಾದಲ್ಲಿ ಇರ್ತಕ್ಕಂತಹ ಒಂದು ಬ್ಲಾಕೇಜಸ್ ಅಥವಾ ಚಕ್ರದಲ್ಲಿ ಇರ್ತಕ್ಕಂತಹ ಬ್ಲಾಕೇಜಸ್, ಫಾರ್ ಎಕ್ಸಾಂಪಲ್ ಇದು ಹಾರ್ಟ್ ಚಕ್ರದಲ್ಲಿ ಇನ್ ಕೇಸ್ ಏನಾದರೂ ಬ್ಲಾಕ್ ಇದ್ದರೆ ಯೂನಿವರ್ಸಿಂದ ಬರ್ತಕ್ಕಂತಹ ಎನರ್ಜಿ ಈ 3 ಚಕ್ರಗಳಿಂದ ಹಾಯ್ದು ಬಂದು ಇಲ್ಲಿ ಬ್ಲಾಕ್ ಇತ್ತಂದರೆ ಇಲ್ಲಿ ಆ ಎನರ್ಜಿ ಸ್ಟ್ರಕ್ ಆಗುತ್ತೆ. ಬಾಕಿ ಉಳಿದ ಚಕ್ರಗಳಿಗೆ ಹಾಗೂ ದೇಹದ ಉಳಿದ ಬಾಡಿಗೆ ಕಂಪ್ಲೀಟ್ ಆಗಿ ಎನರ್ಜಿ ಫ್ಲೋ ಆಗೋದಿಲ್ಲ. ಸೊ ಎಲ್ಲಿ ಸ್ಟ್ರಕ್ ಆಗಿರುತ್ತೋ ಅಲ್ಲಿ ಸಮಸ್ಯೆ ಉದ್ಭವ ಆಗುತ್ತೆ. ಇದರಿಂದ ಈ ಚಕ್ರಗಳಿಗೂ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಸ್ನೇಹಿತರೆ, ಇದೇ ಕಾರಣಕ್ಕಾಗಿಯೇ ಒಬ್ಬ ವ್ಯಕ್ತಿಯ ಆರಾ ಹಾಗೂ ಚಕ್ರ ಕ್ಲೀನ್ ಆಗಿರಬೇಕು. ಯಾವಾಗ ಆತನ ಆರಾ ಹಾಗೂ ಚಕ್ರ ಕ್ಲೀನ್ ಆಗಿರುತ್ತೋ ಆಗ ಈಸಿಯಾಗಿ ಎನರ್ಜಿ ಫ್ಲೋ ಆಗುತ್ತೆ ಹಾಗೂ ಆ ವ್ಯಕ್ತಿ ಆರೋಗ್ಯವಾಗಿ ಇರಬಹುದು. ನಾವು ಆರೋಗ್ಯವಾಗಿರ್ಬೇಕಂದ್ರೆ ಕೇವಲ ನಾವು ಸೇವಿಸುವಂತಹ ಆಹಾರದಿಂದ ಮಾತ್ರ ಆಗೋದಿಲ್ಲ. ನಮಗೆ ಈ ಯೂನಿವರ್ಸಿಂದ ಬರ್ತಕ್ಕಂತಹ ಎನರ್ಜಿ ನಮ್ಮ ಬಾಡಿಗೆ ಸಪ್ಲೈ ಆಗಬೇಕಾಗತ್ತೆ. ಉದಾಹರಣೆ ಹೇಳಬೇಕಂದ್ರೆ, ಹಿಮಾಲಯದಲ್ಲಿ ತಪಸ್ವಿಗಳು 1 ವರ್ಷಗಳ ಕಾಲ ತಪಸ್ಸನ್ನು ಆಚರಿಸ್ತಾರೆ. ಅವರು ಯಾವುದೇ ರೀತಿಯಾದಂತಹ ಆಹಾರ ಸೇವನೆ ಮಾಡಿರೋದಿಲ್ಲ, ಆದರೂ ಕೂಡ ಅವರು ಆರೋಗ್ಯವಾಗಿರ್ತಾರೆ ಹಾಗೂ 100-200 ವರ್ಷಗಳ ಕಾಲ ಕೂಡ ಅವರು ಬದುಕ್ತಾರೆ. ಯಾವ ರೀತಿಯಾಗಿ ಆಗುತ್ತೆ ಅಂತ ಅಂದರೆ, ಅವರು ನಾವು ಸೇವಿಸುವಂತಹ ಆಹಾರವನ್ನು ಸೇವಿಸಿರೋದಿಲ್ಲ, ಆದರೆ ಅವರು ಸೇವಿಸುವಂತಹ ಆಹಾರ ಈ ಎನರ್ಜಿ. ಸೊ ಒಬ್ಬ ವ್ಯಕ್ತಿ ಆರೋಗ್ಯವಾಗಿರಬೇಕಂದ್ರೆ ಕೇವಲ ಆಹಾರ ಮಾತ್ರ ಅಲ್ಲ, ಅದರ ಜೊತೆಗೆ ಈ ಎನರ್ಜಿ ಕೂಡ ಬೇಕು. ಆಹಾರ ಸರಿಯಾಗಿ ಸೇವಿಸಿ ಈ ಎನರ್ಜಿ ಸಿಗದೆ ಹೋದರೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಆಹಾರದಲ್ಲಿ ಬ್ಲಾಕೇಜಸ್ ಇದ್ದರೆ ಯೂಶ್ವಲಿ ಎಲ್ಲರ ಆಹಾರನೂ ಕ್ಲಿಯರ್ ಆಗಿರೋದಿಲ್ಲ. ಮೆಜಾರಿಟಿ ನಮ್ಮೆಲ್ಲರ ಆಹಾರದಲ್ಲಿ ಬ್ಲಾಕೇಜಸ್ ಇದ್ದೇ ಇರುತ್ತೆ. ಯಾಕೆಂದರೆ ಪಾಸ್ಟ್ ಲೈಫಿಂದ ನಮ್ಮ ಕರ್ಮ ಕೂಡ ಈ ಒಂದು ಆರಾ ಫೀಲ್ಡಲ್ಲಿ ನಾವು ಅದನ್ನು ಕ್ಯಾರಿ ಫಾರ್ವರ್ಡ್ ಆಗಿರುತ್ತೆ. ಸೊ ಲಾಸ್ಟ್ ಬರ್ತ್ ನಮ್ಮ ಕರ್ಮದ ಏನು ಬ್ಯಾಗೇಜಸ್ ಇರುತ್ತೋ ಅದೆಲ್ಲ ಈ ಆರಾದಲ್ಲಿ ಇರುತ್ತೆ. ಸೊ ಇದರಿಂದ ನಮಗೆ ಯೂನಿವರ್ಸಿಂದ ಎನರ್ಜಿ ಈಸಿಯಾಗಿ ಫ್ಲೋ ಆಗೋದಿಲ್ಲ. ನಾವು ಆರೋಗ್ಯವಾಗಿರಬೇಕು, ಸುಖವಾಗಿರಬೇಕು, ಮಾನಸಿಕವಾಗಿ ನೆಮ್ಮದಿ ಇರಬೇಕು ಅಂತ ಅಂದರೆ ಆರಾದಲ್ಲಿರ್ತಕ್ಕಂತಹ ಈ ಎಲ್ಲ ಬ್ಲಾಕೇಜಸ್ಸನ್ನು, ಈ ಎಲ್ಲ ಡರ್ಟನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಕ್ಲೀನನ್ನು ಮಾಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಚಕ್ರದಲ್ಲಿರ್ತಕ್ಕಂತಹ ಬ್ಲಾಕೇಜಸ್ಸನ್ನು ಕೂಡ ನಾವು ಕ್ಲೀನ್ ಮಾಡ್ಕೋಬೇಕು. ಒನ್ಸ್ ನಮ್ಮ ಆರಾ ಹಾಗೂ ಚಕ್ರದಲ್ಲಿರ್ತಕ್ಕಂತಹ ಬ್ಲಾಕೇಜಸ್ ಕ್ಲಿಯರ್ ಆದರೆ ಈಸಿಯಾಗಿ ಎನರ್ಜಿ ಫ್ಲೋ ಆಗುತ್ತೆ. ಸೊ ಇದರಿಂದ ಇಡೀ ನಮ್ಮ ಫಿಸಿಕಲ್ ಬಾಡಿಗೂ ಕೂಡ ಎನರ್ಜಿ ಸಿಗುತ್ತೆ. ಇದರಿಂದ ಯಾವುದೇ ರೀತಿಯಾದಂತಹ ತೊಂದರೆ ನಮಗೆ ಆಗೋದಿಲ್ಲ ಹಾಗೂ ನಾವು ಆರೋಗ್ಯವಾಗಿ ಲೈಫನ್ನು ಲೀಡ್ ಮಾಡಬಹುದು.